ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹುಟ್ಟೂರಿಗೆ ನಮಸ್ಕಾರ. ಇವತ್ತು ಕುಮಾರ್ ಅವರು ತಮ್ಮ ಅನಿಸಿಕೆಗಳನ್ನ ಮತ್ತು ಯುವಕ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದೆ. ಸನ್ಮಾನಕರಿಗೆ ಸಂಜೆಯ ನಡೀತಾ ಇದೆ. ಪರಿಚಯ ಮಾಡ್ಕೊಳ್ಳಿ. ಅಶೋಕ್ ಕುಮಾರ್, ರವಿಶಂಕರ್ ಶೇಶ್ವರ, ಪಾರಿತೋಷಕ ದಾನಿಗಳು ಸ್ವಾಮಿ ಬಾರವರ ಹಾಗೂ ದ್ವಿತೀಯ ಪಾರಿತೋಷಕ ದಾನಿಗಳು ರುದ್ರ ಶ್ರೀ ಮಂಜೂರವರು ಏನನ್ನ ಆಯ್ಕೆ ಮಾಡ್ಕೊಂಡಿದ್ದ ಕಾದು ನೋಡ್ಬೇಕಾದ್ರೆ 12, 13 ಪ್ರಥಮ ಸ್ಕೋರರ್ ಆಗಿ ಅರ್ಸಿಕೆರೆ ಈ ಒಂದು ಪಂದ್ಯವು 4 ಓವರ್ಗಳಿಗೆ ಮಾತ್ರ ಸೀಮಿತ. ದಾಟಿ ಓವರ್ ಬಂದು ಮಾಡಿದೆ ಬಾ ಎಲ್ಲ ರೀತಿಯಾದಂತಹ ಒಂದು ಪ್ರೋತ್ಸಾಹವನ್ನ ನಮ್ಮ ಹುಡುಗರಿಗೆ ನೀಡಿದ್ದಾರೆ. ಅವರಿಗೆ ಈ ಕ್ರೀಡೆಗೆ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ನೀಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತುವರೆಗೂ ರಾಜ್ಯೋತ್ಸವನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದೆ. ಅದೊಂದು ಹೆಮ್ಮೆಯ ವಿಚಾರ. ನಮ್ಮ ಊರಿನಲ್ಲಿ ಏನೇ ಒಂದು ಸಣ್ಣ ಕಾರ್ಯಕ್ರಮ ನಡೆದ್ರೆ ನಮಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ನಮ್ಮ ಊರು ನಮಗೆ ನೀವು ಅನ್ನೋ ಒಂದು ಅಭಿಮಾನ. ಈ ಒಂದು ಕಾರ್ಯಕ್ರಮವನ್ನ ಅಲ್ಲಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದೆ ಅಂತ ಗೋವಿಂದ ಮತ್ತು ನಮ್ಮ ಊರಿನ ಎಲ್ಲ ಯುವಕರಿಗೆ ನಾನು ಮೊದಲೇ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಕ್ರಿಕೆಟ್ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ 1981ರಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ಬೇಕಾದ್ರೆ ಆ ಒಂದು ಇದರಲ್ಲಿ ಇಡೀ ಊರು ಹಬ್ಬ ಮಾಡ್ತಾ ಇದ್ವಿ. ಅಂದು ವರ್ಲ್ಡ್ ಕಪ್ ಹೇಗೆ ಕಪಿಲ್ ದೇವ್ ಗೆದ್ರು ಹಾಗೆ ಪ್ರತಿ ವರ್ಷನೂ ನಾವು ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ಕೊಂಡು ಅದಕ್ಕೆ ಒಂದೊಂದಂತ ಎಲ್ಲ ನಮ್ಮ ಹರೀಶ್ ಮಾಸ್ಟರ್ ಇರ್ಬೋದು, ಎಲ್ಲರೂ ಅವಾಗ ನಮಗೆ ಸಹಕಾರ ಕೊಡಿ, ಚೆನ್ನಪ್ಪ ಇರ್ಬೋದು, ಎಲ್ಲರೂ ಸಹಕಾರ ಕೊಡ್ತಿದ್ರು. ಆ ಒಂದು ಹೋರಾಟ ದಿನಗಳನ್ನ ನಡೆಸ್ಕೊಂಡಾಗ ನಾವು ಈ ರೀತಿ ಇತ್ತ ಅಂತ ಅನ್ಸುತ್ತೆ. ಈಗೆಲ್ಲ ಅವಾಗ ಲೆದರ್ ಬಾಲ್, ಈಗ ಎಲ್ಲ ಟೆನಿಸ್ ಬಾಲ್. ಅವಾಗ ಏಟ್ ತಿನ್ನೋದೇ ಒಂದು ಭಾಗ್ಯ, ಈಗ ಏಟ್ ಬಿಟ್ರೆ ಏನಾದ್ರು ಅಂತ ಒಂದು ಕ್ರಿಕೆಟ್ ಪಂದ್ಯಗಳು ಈಗಿನ ಒಂದು ಸಂತೋಷದ ಸಂಗತಿ. ಹಾಗೆ ಇವತ್ತು ನಾನು ಈ ಹಿಂದೆ 2 ಬಾರಿ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ನಮ್ಮ ಹುಡುಗರೆಲ್ಲ ನನ್ನನ್ನು ಕರೆದಿದ್ರು, ನನಗೆ ಬರಕ್ಕಾಗಿರ್ಲಿಲ್ಲ. ಈ ಬಾರಿ ನಾನು ಈ ರಾಜ್ಯೋತ್ಸವ ಬಗೆಯಬೇಕು, ಕ್ರಿಕೆಟ್ ಪಂದ್ಯಾವಳಿಗೆ ಬಗೆಯಬೇಕು ಅಂತ ನಮ್ಮ ಎಲ್ಲ ಹುಡುಗರು ಕೇಳ್ಕೊಂಡಿದ್ರಿಂದ ನಾನು ಬಂದಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸಂತೋಷವಾಗಿದೆ. ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ, ಊರಿನ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಿ. ಯುವಕರು ಖಂಡಿತ ದುಡಿಮೆ ಮೊದಲು ಕಲೀರಿ. ದುಡಿಮೆ ಜೊತೆಗೆ ಊರಿನ ಅಭಿವೃದ್ಧಿಗೆ ಅವರಿಗೆ ಏನ್ ಬೇಕೋ ಸಹಕಾರನ ಮಾಡ್ತಾ ಹೋಗಿ. ಕುಮಾರ್ ಅವರು ತಮ್ಮ ಅನಿಸಿಕೆಗಳನ್ನ ಮತ್ತು ಯುವಕರಿಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ನಾಗರಿಕರಿಗೂ ನಮಸ್ಕರಿಸುತ್ತಾ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಾಪನೆಗೊಂಡು 21 ವರ್ಷ ಆಗಿದೆ. ಅದೇ ರೀತಿ ಕಣ್ಕಟ್ಟೆಯಲ್ಲಿ 20 ವರ್ಷಗಳ ಹಿಂದೆಯೇನೆ ಕಣ್ಕಟ್ಟೆ ಕುಮಾರ್ ಅವ್ರನ್ನ ಅಧ್ಯಕ್ಷರು ಮಾಡಿ ಇಲ್ಲಿ ಹಲವಾರು ಕಾರ್ಯಕ್ರಮ ನಡೆಸಿ ಕಾರ್ಯಾಲಯವನ್ನು ಸ್ಥಾಪನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆನ ಎಲ್ಲರೂ ಅಭಿಮಾನದಿಂದ ಬೆಳೆಸ್ಕೊಂತ ಬಂದಿದ್ದೀರಾ. ಪ್ರತಿ ವರ್ಷನೂ ಇಲ್ಲಿ ರಾಜ್ಯೋತ್ಸವ ನಡೆಸುವ ಮುಖಾಂತರ ವಿವಿಧ ಹೋರಾಟಗಳ ಮುಖಾಂತರ ಗುರುತಿಸ್ಕೊಂತ ಬಂದಿದ್ದೀರಾ. ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಕಾರ್ಯಾಲಯನ ನಮ್ಮ ಅರಸೀಕೆರೆಯವರೇ ಧೀಮಂತ ಹೋರಾಟಗಾರದಂತಹ ಶ್ರೀಯುತ ಟಿ.ಎ. ನಾರಾಯಣಗೌಡರು ಸ್ಥಾಪನೆ ಮಾಡಿ ಸುಮಾರು 40 ಲಕ್ಷ ಜನಗಳಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟು ಕರ್ನಾಟಕವನ್ನ ಉಳಿಸಿ ಬೆಳೆಸತಕ್ಕಂಥ ಕೆಲಸಕ್ಕೆ ಕಾಯಕವನ್ನು ಕೊಟ್ಟಿದ್ದಾರೆ. ಇವತ್ತೇನು ಕರ್ನಾಟಕಕ್ಕೆ ನೆಲ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡ್ತಕ್ಕಂಥ ಕಾರ್ಯವೇ ಕಾರ್ಯಕರ್ತರನ್ನು ನೀವು ನೋಡಿದ್ದೀರಿ. ಅದೇ ರೀತಿ ಕೇವಲ ಹೋರಾಟಕ್ಕಷ್ಟೇ ಸೀಮಿತವಾಗಿಲ್ಲ, ಇವತ್ತು ಜನಪರವಾದ ಕೆಲಸಗಳನ್ನು ಸಹಿತ ಮಾಡ್ತಾ ಇದ್ದೇವೆ. ಇಂದು ಕಣ್ಕಟ್ಟೆಯಲ್ಲಿ ಕನ್ನಡ ರಾಜ್ಯೋತ್ಸವನ 20ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ 28, 29 ಹಾಗೂ 30ನೇ ತಾರೀಕು ಏನು ಕಣ್ಕಟ್ಟೆ ಯುವಕರಿಗೋಸ್ಕರ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಒಂದು ಇಂದು ರಾಜ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಹಾಗೆ ಏನಿದೆ ಯುವಕರಿಗೆ ಉದ್ಯೋಗ ಕೊಡಬೇಕು,
ಹಾಗೆ ಏನಿದೆ ಊರಿನ ಸ್ವಚ್ಛತೆ ಇರಬೇಕು. ಎಲ್ಲರೂ ಯುವಕರು ಕೂಡ ನಮ್ಮೂರಂತ ಅಭಿಮಾನದಿಂದ ನಾವು ಹೋದಾಗ ಎಲ್ಲರಿಗೂ ಕೂಡ ಒಂದು ನಮ್ಮೂರಂಥದ್ದು ಅಭಿಮಾನ ಬರುತ್ತೆ. ಏನು ಊರನ್ನ ಯಾರೇ ಬಂದು ನಮ್ಮ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ತಪ್ಪು, ನಮ್ಮೂರನ್ನ ನಾವೇ ಅಭಿವೃದ್ಧಿ ಪಡಿಸ್ಕೋಬೇಕು. ಹಾಗಾಗಿ ಕ್ರೀಡಾಕೂಟ ಅನ್ನೋದು ಯುವಕರು ದೈಹಿಕವಾಗಿ ಸಾಮರ್ಥ್ಯ ಬೆಳೆಸೋಂಥ ಒಂದು ಸಾಧನ. ಹಾಗೆ ಎಲ್ಲರೂ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಕ್ರೀಡಾಕೂಟ ಆಗಲಿ, ಸುತ್ತಮುತ್ತಲ ಊರುಗಳಿರ್ಬೋದು, ಯಾವುದೇ ಕ್ರೀಡಾಕೂಟ ಆಗಲಿ ಕೂಡ ನಾವು ಕೂಡ ಮುಂದಿನ ದಿನಗಳಲ್ಲಿ ಸಹಕಾರ ನೀಡ್ತೀವಿ. ರಕ್ಷಣಾ ವೇದಿಕೆ ಕೂಡ ಹಲವಾರು ನೆಲ ಜಲ ಹೋರಾಟ, ಸ್ವಚ್ಛತೆ, ಗಿಡ ಸಸಿ ನೆಡೋದು, ಹಾಗೆ ನಾರಾಯಣಗೌಡ ನೇತೃತ್ವದಲ್ಲಿ ಉತ್ತಮವಾಗಿ ನಡೀತದೆ. 20ನೇ ವರ್ಷ ನಮ್ಮೂರಲ್ಲಿ ನಡೆದಿರೋದು ಕಣ್ಕಡೆ ಕುಮಾರಣ್ಣ ಪ್ರಾರಂಭ ಮಾಡಿದ್ರು. ಹಾಗೆ ಇಂದಿನ ದಿನಗಳಲ್ಲಿ ಕೂಡ ಎಲ್ಲ ಯುವಕರು, ಊರವರು, ಗ್ರಾಮಸ್ಥರು ಸೇರಿಬಿಟ್ಟು ಮುಂದುವರ್ಸ್ಕೊತಿದ್ವಿ. ಮುಂದಿನ ವರ್ಷನೂ ಕೂಡ ಹೀಗೆ ನಾವು ನಿರಂತರವಾಗಿ ಈ ಕಾರ್ಯಕ್ರಮನ ನಡ್ಸ್ಕೊಂಡು ಹೋಗ್ತಿರ್ತೀವಿ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ. ಕಣ್ಕಟ್ಟೆ ಮಂಜು, ವಕೀಲರು, ಜಿಲ್ಲಾ ಉಪಾಧ್ಯಕ್ಷರು, BJP, ಹಾಗೆ ಕೆಲವೇ ಕಾರ್ಯಕರ್ತರು, ಕಣ್ಕಟ್ಟೆ.